ಮೀನರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನೆಲ್ಗೆ ಸ್ವಾಗತ. ಮೀನರಾಶಿಯವರಿಗೆಲ್ಲ ಒಂದು ವಿಶೇಷವಾದಂತಹ ಡೌಟ್, ಒಂದು ಒಂದು ಪ್ರಶ್ನೆ ಇರ್ಬೋದು ನಿಮಗೆ. ಅಂದ್ರೆ ನಮಗೆ ಯಾಕ್ರಿ ದೃಷ್ಟಿ ಆಗುತ್ತೆ ಅಂತ. ಯಾಕೆಂದ್ರೆ ನೀವು ಅದನ್ನ ನಂಬುವಂತಹ, ಸಾಧಾರಣವಾಗಿ ನಂಬುವಂತ ವ್ಯಕ್ತಿಗಳಲ್ಲಿ ಸ್ವಲ್ಪ ಕಮ್ಮಿ ಪರ್ಸೆಂಟೇಜ್ ಕಮ್ಮಿ. ನಾವು ಕಷ್ಟಪಟ್ಟು ನಾವು ಕೆಲಸ ಮಾಡ್ಬೇಕು, ಅದರಲ್ಲೇ ದೃಷ್ಟಿಗೆ ಇಷ್ಟೆಲ್ಲ ಯೋಚನೆ ಮಾಡಿ ಕೂತ್ಕೊಂಬಾರ್ದು, ನಮ್ಮ ಇದು ಮಾಡ್ಬೇಕು. ಈ ತರದವ್ರಾಗಿರ್ತೀರಿ, ಬಹಳ ನೇರ ನಿಷ್ಠುರ ಈ ತರ ಇರ್ತಕ್ಕಂಥ ದಿಟ್ಟ, ನೇರ ದಿಟ್ಟ ನಿರಂತರದವರಾಗಿರ್ತೀರಿ ನೀವು. ಬಟ್ ಏನಂತಂದ್ರೆ ದೃಷ್ಟಿ ಅನ್ನುವಂಥದ್ದಕ್ಕೆ ಸಂಬಂಧ ಇಲ್ಲ. ನೀವು ನೀವು ಹಿಂಗಾರ ಇರಿ, ಅದು ಆಗೋದು ಹಾಗೆ ಆಗುತ್ತೆ, ಅದ್ರ ಕೆಲಸದ ಮಾಡೇ ಮಾಡುತ್ತೆ. ಸೊ ಅದರಿಂದ ನಿಮ್ಮ ಒಂದು ಪ್ರಶ್ನೆ, ಮೀನರಾಶಿಯವರಿಗೆ ದೃಷ್ಟಿ ಏನಕ್ಕಾಗತ್ತೆ, ಪರಿಹಾರ ಏನು? ಹಾಗೂ ನೀವು ಮೀನರಾಶಿಯವರಾಗಿ ನಿಮಗೆ ಕೆಟ್ಟ 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 ಕನಸುಗಳು ಬೀಳ್ತಾ ಇದೆ ಅಂದ್ರೆ ಅದು ಏನಕ್ಕೆ ಬೀಳ್ತಾ ಇದೆ, ಹಾಗೂ ಅದರ ಪರಿಹಾರ ಏನು, ಸಿಂಪ್ಲಿಫೈ ಮಾಡಿ ಈ ವಿಡಿಯೋದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಸೊ ಅದರಿಂದ ಇದು ಬಹಳ ಪ್ರಮುಖವಾಗಿರುವಂತಹ ವಿಡಿಯೋ ಆಗಿರುತ್ತೆ. ಮೀನರಾಶಿಯವರಿಗೆ ತುಂಬಾ ಹೆಲ್ಪ್ಫುಲ್, ಸಹಾಯಕಾರಿಯಾಗುತ್ತೆ. ಮೀನರಾಶಿಯವರಿಗೆ ಅವರ ಬಹಳಷ್ಟು ಪ್ರಶ್ನೆಗಳಿಗೆ ಇದರಲ್ಲಿ ಉತ್ತರ ಸಿಗ್ಬೋದು ಅವರಿಗೆ. ಸೊ ಅದರಿಂದ ದಯವಿಟ್ಟು ನೀವೊಂದು ಸಹಾಯ ಮಾಡಿ ನನಗೆ. ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಪ್ರತಿಯೊಬ್ಬ ಮೀನರಾಶಿಯವರಿಗೆ ವಿಡಿಯೋ ರೀಚ್ ಆಗೋ ತರ ಈ ವಿಡಿಯೋನ ಶೇರ್ ಮಾಡಿ. ಇದೇ ತರ ಇನ್ನೂ ಒಂದಿಷ್ಟು ವಿಚಾರಗಳು ನಿಮಗೆ ತಿಳ್ಕೊಳ್ಬೇಕು, ದೃಷ್ಟಿ ಆಯ್ತು, ಇನ್ನು ಮುಂದೆ ಬೇರೆ ಬೇರೆ ವಿಚಾರಗಳು ನಿಮಗೆ ತಿಳ್ಕೋಬೇಕು ಅಂತಂದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಮಾಸ ಭವಿಷ್ಯ ಇರ್ಬೋದು, ಬೇರೆ ಬೇರೆ ಏನೇ ಮೀನರಾಶಿಗೆ ಸಂಬಂಧಪಟ್ಟಂತ ಏನೇ ವಿಶೇಷ ವಿಚಾರಗಳು ಬಂದರೂ ನಾನು ಆಗಾಗ ವಿಡಿಯೋ ಮಾಡ್ತಾನೆ ಇರ್ತೀನಿ ನಿಮಗೆ. ಸೊ ತಿಂಗಳಿಗೆ 2 ವಿಡಿಯೋ ಅಂತೂ ಮೀನರಾಶಿಗೆ ಸಂಬಂಧಪಟ್ಟಂತೆ ನಿಮಗೆ ಸಿಕ್ಕೇ ಸಿಗುತ್ತೆ. ಇನ್ನು ಜಾಸ್ತಿನೇ ಸಿಗ್ಬಹುದು, ಇದು ಕಡಿಮೆ ಅಂತೂ ಆಗೋದಿಲ್ಲ. ಸೊ ಅದರಿಂದ ಒಂದು 2-3 ವಿಡಿಯೋ ಅಂತೂ ಸಿಗುತ್ತೆ. ದಯವಿಟ್ಟು ನಮ್ಮ ಚಾನಲ್ನ ಕಡೆ ಸಬ್ಸ್ಕ್ರೈಬ್ ಅಂತ ಬರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ಮರಿಬೇಡಿ. ನೀವೇನಾದ್ರೂ ಈ ವಿಡಿಯೋನ ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ರೆ ಅಂದ್ರೆ ನಮ್ಮ ಪೇಜ್ ನ ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಬಹಳ ಪ್ರಮುಖವಾಗಿ ದೃಷ್ಟಿ ದೋಷ ಏನಕ್ಕಾಗತ್ತೆ ಮೀನರಾಶಿಯವರಿಗೆ ನೋಡಿ, ನಿಮ್ಮ ವೈಯಕ್ತಿಕ ಜಾತಕ ತೆಗೆದಿಟ್ಟುಕೊಳ್ಳಿ ಹಾಗೂ ಗೋಚಾರ ಫಲವನ್ನ ನೆನಪಿಟ್ಕೊಳ್ಳಿ. ರವಿಗ್ರಹ, ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ರವಿಗ್ರಹ ಎಲ್ಲಿರ್ತಾನೋ ಆ ಒಂದು ಕಾಂಟೆಕ್ಸ್ಟ್ ಅಥವಾ ಆ ಒಂದು ವಿಚಾರದಲ್ಲಿ ನಿಮಗೆ ತುಂಬಾ ದೃಷ್ಟಿ ಆಗ್ತಾ ಇರುತ್ತೆ. ರವಿಗ್ರಹ ನಿಮ್ಮ ರಾಶಿ, ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಏನಾದರೂ ರವಿಗ್ರಹ 7ನೇ ಮನೇಲಿ ಇದಾನಪ್ಪ ಅಂದ್ರೆ, ಕನ್ಯಾ ರಾಶಿ ಇದ್ದಾನೆ ಅಂತಂದ್ರೆ, ನಿಮ್ಮ ಫ್ರೆಂಡ್ಸ್, ನೀವು ಮೊದಲಿಂದ ನೋಡ್ಕೊಂಬನ್ನಿ, ನಿಮ್ಮ ಬಾಲ್ಯದ ನಿಮ್ಮ ಫ್ರೆಂಡ್ಸ್ ನೋಡಿ ನಿಮಗೆ ಮೇಲೆ ದೃಷ್ಟಿ ಆಗಿರುತ್ತೆ, ಫ್ರೆಂಡ್ಸ್ಗೆ ನಿಮಗೆ ಜಗಳ ಆಗಿರುತ್ತೆ. ಹಾಗೂ ನೀವು ಯಾರನ್ನ ಇಷ್ಟಪಟ್ಟಿರ್ತೀರಾ, ಆ ಇಷ್ಟಪಟ್ಟ ವ್ಯಕ್ತಿಗೆ ನಿಮಗೆ ನಡುವೆ ಜಗಳ ಆಗೋ ಥರ ದೃಷ್ಟಿ ಆಗುತ್ತೆ. ಮೊದಲೇ ಅದ್ಭುತ ಅಂತೀರಾ, ಆಮೇಲೆ ಜಗಳ ಆಗುತ್ತೆ. ಬಹಳ ಸಂಗಾತಿ, ಯಾರು ನೀವು ಮದುವೆ ಆಗಿರ್ತೀರಾ, ದಂಪತಿಗಳು, ಗಂಡ ಹೆಂಡತಿ ನಡುವೆ ಜಗಳ ಆಗುತ್ತೆ, ದೃಷ್ಟಿಯಾಗಿ ಜಗಳ ಆಗುತ್ತೆ. ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಪಾರ್ಟ್ನರ್ಗೆ ನಿಮಗೆ ತುಂಬಾ ಚೆನ್ನಾಗಿದೆ, ಎಲ್ಲ ಚೆನ್ನಾಗಾಯ್ತು ಅನ್ಕೋಬೇಕಾದ್ರೆ ಜಗಳ ಮನಸ್ತಾಪಗಳು ಬಂದ್ಬಿಡುತ್ತೆ, ದೃಷ್ಟಿ. ಸೊ 7ನೇ ಮನೆಯಲ್ಲಿ ರವಿ ಬಂದ ನಿಮಗೆ ಅಂದ್ರೆ, ಕನ್ಯಾ ರಾಶಿ ಅಂದ್ರೆ ಮೀನ ರಾಶಿಯವರಿಗೆ ಎಲ್ಲ ವಿಚಾರಗಳಲ್ಲಿ ದೃಷ್ಟಿ ಆಗ್ಬಿಡುತ್ತೆ. 10ನೇ ಮನೆಗೆ ಬಂದ್ರೆ ಧನುರಾಶಿಗೆ ರವಿ ಇದ್ದಾನೆ ಅಂತಂದ್ರೆ ಉದ್ಯೋಗದಲ್ಲಿ ನಿಮಗೆ ದೃಷ್ಟಿ ಆಗ್ಬಿಡುತ್ತೆ. ನಿಮಗೆ ಎಲ್ಲ ಅಧಿಕಾರ ನಿಮ್ದೆ ಅನ್ನೋ ತರ ಎಲ್ಲ ಮಾಡಿ ಕೂರಿಸ್ಬಿಟ್ಟು ಆಮೇಲೆ ಕೈಗೆ ಬಂದಿದ್ದು ಬಾಯಿಗೆ ಬರ್ಲಿಲ್ಲ ಅನ್ನೋ ತರ ಎಲ್ಲ ವಾಪಸ್ ಕಿತ್ಕೊಬಿಡ್ತಾರೆ, ಆಯ್ತಲ್ವಾ? ಅಥವಾ ಮುಳ್ಳಿನ ಕುರ್ಚಿ, ಮುಳ್ಳಿನ ಕಿರೀಟ ಹಾಕಿ ಕೂರಿಸ್ತಾರೆ ನಿಮಗೆ, ನೀವೇ ಬಾಸ್ ಅಂತ. ನೀವು ಮುಳ್ಳಿನ ಕುರ್ಚಿನ ಚುಚ್ಚುತ್ತಾ ಇರ್ತದೆ, ಮುಳ್ಳಿನ ಕಿರೀಟನೂ ಚುಚ್ಚುತ್ತಾ ಇರ್ತದೆ. ಯಾವ ಬಾಸ್, ನೀನ್ ಬಾಸ್ ಬೇಡ ಏನು ಬೇಡ ಅನ್ನೋ ತರ. ಅಂದ್ರೆ ನೋಡೋರ್ ಕಣ್ಣಿಗೆ ಪ್ರಮೋಷನ್, ನೀವು ಮಾತ್ರ ಮುಳ್ಳಿನ ಕುರ್ಚಿ ಮುಳ್ಳಿನ ಕಿರೀಟ ಹಾಕೊಂಡು ಕೂತಿದ್ದೀರಾ ಅನ್ನೋ ತರ ಇರುತ್ತೆ ಪರಿಸ್ಥಿತಿ. ರವಿಗ್ರಹ ನಿಮ್ಮ ಜಾತಕದಲ್ಲಿ ಎಲ್ಲಿದ್ದಾರೆ ಅದರಿಂದಾಗಿ ಉಂಟಾಗ್ತಕ್ಕಂತಹ ದೃಷ್ಟಿ ದೋಷ ಆಗಿರುತ್ತೆ. ಸೊ ಅದರಿಂದ ಅದನ್ನು ನೋಡಿಟ್ಕೊಳ್ಳಿ, ಅಲ್ಲಿ ಜಾಸ್ತಿ ದೃಷ್ಟಿ ಆಗ್ತಾ ಇರುತ್ತೆ ನಿಮಗೆ ವೈಯಕ್ತಿಕ ಜಾತಕ. ಇನ್ನು ಗೋಚಾರ ಬಲ ರೀತಿಯ ನೋಡ್ತಾ ಇದ್ರೆ ಪ್ರತಿ ತಿಂಗಳು ಸಹ ವ್ಯತ್ಯಾಸ ಆಗ್ತಾ ಇರುತ್ತೆ, ದೃಷ್ಟಿ ವಿಚಾರದಲ್ಲಿ ಪ್ರತಿ ತಿಂಗಳು. ಈಗ ಮಕರ ಸಂಕ್ರಾಂತಿ ಆಯ್ತು, ಮಕರ ಸಂಕ್ರಾಂತಿ ಆದ ನಂತರ 1 ತಿಂಗಳುಗಳ ಕಾಲ ಮೀನರಾಶಿಯವರು ಯಾವುದೇ ಬಿಸ್ನೆಸ್ ಮಾಡ್ಲಿ ಅವ್ರಿಗೆ ದೃಷ್ಟಿ ಆಗ್ತಾ ಇರುತ್ತೆ, ಅದ್ರ ಮೇಲೆ ಸಿಕ್ಕಾಪಟ್ಟೆ ದೃಷ್ಟಿ ಆಗ್ತಾ ಇರುತ್ತೆ. ಎಷ್ಟು ದೃಷ್ಟಿ ಅಂದ್ರೆ, ನೋಡೋರ್ ಕಣ್ಣಿಗೆ ತುಂಬಾ ಚೆನ್ನಾಗಿ ಬಿಸ್ನೆಸ್ ಆಯ್ತು, ಕೈ ದುಡ್ಡು ಬಂತ, ಲಿಕ್ವಿಡ್ ಕ್ಯಾಶ್ ಬಂತ, ಬರಲಿಲ್ಲ, ಅಥವಾ ಬಂದ್ರು ಕೂಡ ಉಳಿಲಿಲ್ಲ, ಏನೇನಕ್ಕೋ ಖರ್ಚಾಗೋಯ್ತು, ಹಿಂಗ್ ಬಂತು ಎಲ್ಲೋ ಖರ್ಚಾಯ್ತು, ಹಿಂಗ್ ಬಂತು ಎಲ್ಲೋ ಖರ್ಚಾಯ್ತು. ಸೊ ನಿಮ್ಗೆ ಹೆಂಗಾಗ್ಬಿಡುತ್ತೆ ಅಂದ್ರೆ, ಅಥವಾ ನೋಡೋರ್ ಕಣ್ಣಿಗೆ ಏನೋ ಅದ್ಭುತ ದುಡ್ಡಿದೆ ಅಂತ, ಏನ್ ದುಡ್ಡಿದೆ ನನ್ನ ಹತ್ರ, ಏನ್ ಪ್ರಯೋಜನ, ಏನು ಇಲ್ದಂಗೆ ಆಗೋಯ್ತು, ನನ್ನ ಪ್ರಾಫಿಟ್ ಎಲ್ಲ ಹೊರಟೋಯ್ತಲ್ಲ, ದೃಷ್ಟಿ ಬಿದ್ದು ಪ್ರಾಫಿಟ್ ಹೋಗುತ್ತೆ. ಯಾವಾಗ ಮಕರ ಸಂಕ್ರಾಂತಿಯ ನಂತರ 1 ತಿಂಗಳ ಕಾಲ ನಂತರ ಕುಂಭ ಸಂಕ್ರಾಂತಿ, ಕುಂಭ ರಾಶಿಗೆ ರವಿಗ್ರಹ ಬರ್ತಾನೆ. ಆ ಕುಂಭ ರಾಶಿಗೆ ರವಿಗ್ರಹ ಬಂದ್ಮೇಲೆ ಒಂದು ತಿಂಗಳುಗಳ ಕಾಲ ವಿದೇಶ ಪ್ರಯಾಣ ಮಾಡ್ತಕ್ಕಂಥವ್ರ ಮೇಲೆ ತುಂಬಾ ದೃಷ್ಟಿ ಆಗಿರುತ್ತೆ. ವಿವಾಹಾದಿ ವಿಚಾರಗಳಿರ್ತಕ್ಕಂಥವ್ರಿಗೆ ತುಂಬಾ ದೃಷ್ಟಿ ಆಗಿರುತ್ತೆ. ಸಾಲಾದಿ ವಿಚಾರಗಳಲ್ಲಿ ನಿಮಗೆ ನಷ್ಟ ಆಗಿದೆ ಅಂತ ಪಡ್ಕೊಂತ ಇರ್ತಾರೆ, ನಂಗೆ ಲಾಸ್ ಆಗೋಯ್ತು ಮಾರಾಯ, ಬಹಳ ಅದ್ಭುತ ಬಿಸ್ನೆಸ್ ಅಂತಾರೆ, ನಂಗೆ ಲಾಸ್ ಆಗೋಯ್ತು ಅಂದ್ರೆ, ಲಾಸ್ ಆಗೋಯ್ತಾ ಅಂತನಾರು ಒಂದಿಷ್ಟು ದೃಷ್ಟಿ ಆಗುತ್ತೆ ನಿಮಗೆ. ಲಾಭ ಆದಾಗ ಮಾತ್ರ ದೃಷ್ಟಿ, ಲಾಸ್ ಆಗಿ ಎಲ್ಲೋ ಕೂತ್ಕೊಂಡು ಕೂಡ ದೃಷ್ಟಿ ಆಗುತ್ತೆ ಅನ್ಸುತ್ತೆ. ಆಮೇಲೆ ಅದ್ರ ನೆಕ್ಸ್ಟ್ ತಿಂಗಳು ಮೀನರಾಶಿ, ನಿಮ್ಮ ರಾಶಿಗೆ ರವಿಗ್ರಹ ಸಂಚಾರ ಆದ ತಕ್ಷಣ ನಿಮ್ಮ ಆರೋಗ್ಯದ ಮೇಲೆ, ನಿಮ್ಮ ಫಿಟ್ನೆಸ್ ಮೇಲೆ, ನಿಮ್ಮ ಮೇಲೆ, ನಿಮ್ಮ ವ್ಯಕ್ತಿತ್ವದ ಮೇಲೆ ದೃಷ್ಟಿ ಆಗುತ್ತೆ, ತುಂಬಾ ದೃಷ್ಟಿ ಆಗ್ಬಿಡುತ್ತೆ ಅವಾಗ. ಸೊ ಅದರಿಂದ ರವಿಗ್ರಹ ಎಲ್ಲಿದ್ದಾನೆ ಅನ್ನೋದ್ರ ಮೇಲೆ ಆಧಾರವಾಗಿ ಪ್ರತಿ ತಿಂಗಳು ನಿಮ್ಮ ದೃಷ್ಟಿ ಆಗುವ ಇದು ಚೇಂಜ್ ಆಗುವ. ಒಂದು, ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ರವಿ ಎಲ್ಲಿದ್ದಾನೆ ಆ ಒಂದು ಅಂಶಗಳಲ್ಲಿ ನಿಮ್ಗೆ ದೃಷ್ಟಿ ಆಗ್ತಿರುತ್ತೆ. ಎರಡನೇದು, ಗೋಚಾರ ರೀತಿಯ ರವಿ ಎಲ್ಲೆಲ್ಲಿ ಸಂಚಾರ ಮಾಡ್ತಿರ್ತಾನೆ, ಪ್ರತಿ ತಿಂಗಳು ಬೇರೆ ಬೇರೆ ನಿಮ್ಮ ಕ್ಷೇತ್ರ, ನಿಮಗೆ ಸಂಬಂಧಪಟ್ಟಂತಹ ಕ್ಷೇತ್ರಗಳಲ್ಲಿ ದೃಷ್ಟಿ ಆಗ್ತಾ ಇರುತ್ತೆ. ಸೊ ಇದನ್ನ ಬಹಳ ಗಮನಿಸಬೇಕಾಗಿರುತ್ತೆ ನಿಮಗೆ, ಆಯ್ತಲ್ವಾ? ಸೊ
ಇಲ್ಲಿ ನೀವು ಗಮನಿಸಬೇಕಾದಂತಹ ವಿಚಾರ, ಈ ದೃಷ್ಟಿ ಆಯ್ತು, ಇಂತಿಂತ ಕಾರಣದಿಂದ ದೃಷ್ಟಿ ಆಗತ್ತೆ ಅನ್ಕೊಳ್ಳೋಣ. ನೆಕ್ಸ್ಟ್ ಈ ದೃಷ್ಟಿಯನ್ನು ತೆಗೆದುಕೊಳ್ಳೋದು ಹೇಗೆ? ಯಾಕೆಂದ್ರೆ ದೃಷ್ಟಿಗಿಂತ ನಿಮಗೆ ಹಲವಾರು ಸಮಸ್ಯೆಗಳಾಗ್ತಾ ಇರುತ್ತೆ. ದೃಷ್ಟಿಗಿಂತ ನಿಮಗೆ ಬಹಳಷ್ಟು ಜನ ದೃಷ್ಟಿಗಿಂತ ಈ ಬೇರೆ ಬೇರೆ ಏನೇನೋ ಕಳ್ಕೊಂತಾ ಇರ್ತಾರೆ. ಉದ್ಯೋಗ ಸಿಕ್ತು, ಪ್ರಯೋಜನ ಇಲ್ದಂಗಾಯ್ತು. ಬಿಸ್ನೆಸ್ ಆಯ್ತು, ಪ್ರಯೋಜನ ಇಲ್ದಂಗಾಯ್ತು. ಹೊಸ ಗಾಡಿ ತಗೊಂಡೆ, ಬೈಕ್ ತಗೊಂಡೆ, ಕಾರ್ ತಗೊಂಡೆ, ಅಥವಾ ಸೈಟ್ ತಗೊಂಡೆ, ಮನೆ ತಗೊಂಡೆ, ಏನೇ ತಗೊಂಡೆ ದೃಷ್ಟಿ. ಅವ್ರ ಹತ್ರ ದೊಡ್ಡದೇ ಇರುತ್ತೆ, ನೀವು ಚಿಕ್ಕ ತಗೊಂಡು ದೃಷ್ಟಿ ಆಗ್ಬಿಡುತ್ತೆ. ಅವ್ರ ಹತ್ರ ದೊಡ್ಡದೊಂದು 50 ಲಕ್ಷ ರೂಪಾಯಿ ಕಾರ್ ಇರುತ್ತೆ, ನೀವೊಂದು 15 ಲಕ್ಷ ರೂಪಾಯಿ ಕಾರ್ ತಗೊಂಡ್ರು ಕೂಡ ದೃಷ್ಟಿ ಆಗ್ಬಿಡುತ್ತೆ. ಆ ಕಾರ್ ಎಲ್ಲೋ ಟಚ್ ಆಯ್ತು, ಸ್ಕ್ರಾಚ್ ಆಯ್ತು, ಮತ್ತೊಂದಾಯ್ತು ಅಂತ. ಸೊ ಇಷ್ಟೆಲ್ಲ ಏನ್ಗಳು ನನ್ನ ಮೇಲೆ ಏನ್ ಸೇಡ್ ಅವ್ರಿಗೆ ಅಂತ? ಸೇಡ್ ಅಲ್ಲ ಅದು, ಹೊಟ್ಟೆ ಉರಿ. ಅದನ್ನ ಸೇಡ್ ಅವನಲ್ಲ, ಹೊಟ್ಟೆ ಉರಿ ಅಂತಾರೆ. ಅದು ತರಗಳ. ಯಾಕಂದ್ರೆ ಹೊಟ್ಟೆ ನೋವಿಗೆ ಔಷಧಿ ಇದೆ, ಹೊಟ್ಟೆ ಕಿಚ್ಚಿಗೆ ಔಷಧಿ ಇಲ್ಲ. ನೀವು ಮನುಷ್ಯನ ಹಿಡ್ಕೋಬಹುದು, ಮನುಷ್ಯನ ಮನಸ್ಸನ್ನು ಹಿಡ್ಕೊಳಕ್ ಆಗಲ್ಲ. ಅದು ದೃಷ್ಟಿ ಮಾಡೇ ಮಾಡ್ತಾನೋ. ಸೊ ಅದು ಹಾಗೆ ಆಗತ್ತೆ, ತುಚ್ಕೊಳತ್ ನಿಮಗೆ. ಅದು ನಿಮಗೆ ಸಿಕ್ಕಿದ್ದು ದಕ್ಕದಂತೆ, ಸಿಕ್ಕದಂತೆ ಅಲ್ಲ, ಸಿಗುತ್ತೆ. ಸಿಕ್ಕಿದ್ರಿಂದಾಗಿ ನಿಮಗೆ ದೃಷ್ಟಿಯಾಗಿದ್ದು, ಸಿಕ್ಕಿದ್ದು ದಕ್ಕದಂತೆ ನೋಡ್ಕೊಳತ್ತೆ. ನಿಮಗೆ ಸಿಗದಂತೆ ಆಗುತ್ತೆ ಅಂದ್ರೆ ಅದಕ್ಕೆ ದೃಷ್ಟಿ ಅಲ್ಲ, ಅದು ಸರ್ಪದೋಷ ಆಗಿರುತ್ತೆ. ಸಿಕ್ಕಿದ್ದು ದಕ್ಕಲಿಲ್ಲ ಅಂತಂದ್ರೆ ಅದು ದೃಷ್ಟಿಯಾಗಿರುತ್ತೆ. ಸರ್ಪದೋಷದಿಂದ ಅವಕಾಶಗಳು ಸಿಗಲ್ಲ, ಇಲ್ಲ ಸಿಕ್ತು ಅವಕಾಶ ಅಂತಂದ್ರೆ ದೃಷ್ಟಿದೋಷದಿಂದ ಅವಕಾಶಗಳು ಉಪಯೋಗಕ್ಕೆ ಬರೋದಿಲ್ಲ. ಇದು ಡಿಫರೆನ್ಸ್ ಅರ್ಥ ಮಾಡ್ಕೊಳ್ಬೇಕು ನಿಮಗೆ. ಸಿಕ್ಕಿದೆ ಗುರುಳಂಗೆ, ಸಿಕ್ಕಿದ್ ಬಟ್ ದಕ್ಕಲಿಲ್ಲ ಅಂತಂದ್ರೆ ನಿಮಗೆ ದೃಷ್ಟಿ ಆಗ್ತಾ ಇದೆ ಅಂತ ಅರ್ಥ. ಸೊ ಅದರಿಂದ ಏನೇ ವ್ಯವಹಾರಗಳು ನೀವು ಮಾಡ್ತಾರಿ ಅದು ದೃಷ್ಟಿ ಆಗದಂಗೆ ನೀವು ನೋಡ್ಕೊಳ್ಬೇಕಾಗತ್ತೆ. ಒಂದು ಮೌನ ಜಾಸ್ತಿ ಮಾಡಬೇಕು, ಆ ವಿಚಾರಗಳ ಬಗ್ಗೆ ಹೇಳಬಾರ್ದು. ಹೇಳಿದ ತಕ್ಷಣ, ಗೊತ್ತಾದ ತಕ್ಷಣ ದೃಷ್ಟಿ ಆಗುತ್ತೆ. ಇನ್ನು ಕೆಲವಿಷ್ಟು ನಾವು ಹೇಳದೆ ಹೋದ್ರೂ ಗೊತ್ತಾಗ್ಬಿಡುತ್ತೆ, ದೃಷ್ಟಿ ಆಗ್ಬಿಡುತ್ತೆ. ಆಯಾ ಕಾಲಕ್ಕೆ ನಾವು ದೃಷ್ಟಿ ತಕ್ಕೊಳ್ಬೇಕಾಗುತ್ತೆ. ಈಗ ಬೆಳಗ್ಗೆ ತಿಂಡಿ ತಿಂತೀವಿ, ಮಧ್ಯಾಹ್ನಕ್ಕೆ ಹಸುವಾಗಿರುತ್ತೆ, ಮಧ್ಯಾಹ್ನ ಊಟ ಮಾಡ್ತೀವಿ, ಸಾಯಂಕಾಲ ರಾತ್ರಿ ಮತ್ತೆ ಹಸುವಾಗುತ್ತೆ, ರಾತ್ರಿ ಊಟ ಮಾಡ್ತೀವಿ, ಮಲ್ಕೊಂತೀವಿ, ಮತ್ತೆ ಬೆಳಗ್ಗೆ ಎದ್ದು ಹಸುವಾಗುತ್ತೆ. ಸೊ ಹಸು ಆಗ್ಲೇಬಾರ್ದು ಅನ್ನೋ ತರ ಏನಾದ್ರು ಮಾಡಕ್ಕಾಗತ್ತಾ? ಇಲ್ಲ. ಸೊ ಅದೇ ತರ ದೃಷ್ಟಿ ಆಗದೆ ಇರ್ಲಿಕ್ಕೆಲ್ಲ ಸಾಧ್ಯ ಇಲ್ಲ. ದೃಷ್ಟಿ ಕಾಲಕ್ಕೆ ಆಗ್ತಾ ಇರುತ್ತೆ, ಕಾಲಕ್ಕೆ ನಾವು ಆ ದೃಷ್ಟಿಗನ್ನ ನಿವಾರಣೆ ಮಾಡ್ಕೊಳ್ತಾ ಇರಬೇಕು. ಈ ದೃಷ್ಟಿ ಪರಿಹಾರಕ್ಕೋಸ್ಕರವಾಗಿ 3 ದ್ರವ್ಯಗಳನ್ನ ಹೇಳ್ತಾನೆ. ಭಾನುವಾರ ಮೀನ ರಾಶಿಯವರು ಕರೆಕ್ಟ್ ಆಗಿ ಪ್ರತಿ ಭಾನುವಾರ ದೃಷ್ಟಿ ತೆಗೆಸ್ಕೊಳ್ಬೇಕಾಗುತ್ತೆ. 3 ಕಲ್ಲುಪ್ಪು, ಬಿಳಿ ಸಾಸಿವೆ, ಕರಿ ಸಾಸಿವೆ, ಇದು 3ನ್ನ ಇಟ್ಕೊಂಡು ಬೇರೆಯವರು ನಿಮಗೆ ದೃಷ್ಟಿಯನ್ನು ನಿವಾರಿಸ್ಬಿಟ್ಟು ಉರಿಯುವ ಕೆಂಡ ಬೆಂಕಿ ಮೇಲೆ ಅದನ್ನ ಹಾಕ್ಬೇಕು. ಚಟ ಅದು ಉಳಿದೋಗ್ಬಿಡ್ಬೇಕು. ನಿಮ್ಮ ತಾಯಿ ನಿಮಗೆ ದೃಷ್ಟಿ ತೆಗೆದ್ರೆ ನಿಮಗೆ ದೃಷ್ಟಿ ಹೋಗಲ್ಲ ಅಂತ ನಮ್ಮಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ತಾಯಿ ಹೊರತುಪಡಿಸಿ ನೀವು ದೃಷ್ಟಿ ತೆಗೆಸ್ಕೊಳ್ಬೇಕಾಗತ್ತೆ. ಸೊ ಅದರಿಂದ ನೋಡಿಕೊಂಡು ವ್ಯಕ್ತಿಗಳ ಹತ್ರ ದೃಷ್ಟಿಯನ್ನು ತೆಗೆಸ್ಕೊಳ್ಳಿ. ಪ್ರತಿ ಭಾನುವಾರ ಒಂದ್ಸಲ ದೃಷ್ಟಿ ತೆಗೆಸ್ಕೊಳ್ಳಿ. ಅದಲ್ಲದಿದ್ರೆ ಕುಂಕುಮದ ನೀರಿಗೆ ಕುಂಕುಮ ಮಿಕ್ಸ್ಕೊಂಡು ಕುಂಕುಮ ಕರೆದಲ್ಲ, ಆ ಕುಂಕುಮದ ನೀರಲ್ಲಿ ನಿಮಗೆ ಹಾನ ಅಂತ ಹಿಂಗ್ ದೃಷ್ಟಿ ತೆಗೆದ್ರು ಕೂಡ ಅದು ದೃಷ್ಟಿ ಹೋಗುತ್ತೆ. ಇಲ್ಲ ನೀವು ಲಿಂಬೆ ಹಣ್ಣಲ್ಲೋ ತೆಂಗಿನಕಾಯಲ್ಲೋ ನಿಮಗೆ ದೃಷ್ಟಿ ತೆಗೆದು ಓಡಿಸಾಕಬಹುದು. ಬಟ್ ದೃಷ್ಟಿ ಭಾನುವಾರ ತೆಗೆಸ್ಕೊಳ್ಳಿ. ಇಲ್ಲ ಅಮಾವಾಸ್ಯೆ ಹಾಗೂ ಹುಣ್ಣಿಮೆ ಪರ್ವ ಕಾಲಗಳಲ್ಲಿ ದೃಷ್ಟಿ ತೆಗೆಸ್ಕೊಳ್ತಾರೆ. ಇಲ್ಲ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಮಂತ್ರ ಕೊಟ್ಟಿರ್ತೀನಿ. ಆ ಮಂತ್ರವನ್ನು ಡೈಲಿ ಮಲಗುವ ಮುನ್ನ ಕೈಕಾಲು ತೊಳ್ಕೊಂಡು ಒಂದು 9 ಬಾರಿ ಇದನ್ನು ಕೇಳಿಸ್ಕೊಂಡು ಆಮೇಲೆ ಮಲ್ಕೊಳ್ಳಿ. ದೃಷ್ಟಿ ಎಲ್ಲ ಪರಿಹಾರ. ಅಷ್ಟೇ ಅಲ್ಲ, ತುಂಬಾ ಸೂಕ್ಷ್ಮ ಇರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಕೆಟ್ಟ ಕನಸುಗಳು. ತುಂಬಾ ಕೆಟ್ಟ ಕನಸುಗಳು ಬೀಳ್ತಾ ಇದೆ ನಿಮಗೆ. ಏನ್ ಮಾಡಿದ್ರು ಆ ಕೆಟ್ಟ ಕನಸಿಂದ ಹೊರಬರಕ್ ಆಗ್ತಾ ಇಲ್ಲ. ರಾತ್ರಿ ಏನೋ ಎದೆ ಮೇಲೆ ಯಾರೋ ಕುಂತಂಗಾಗುತ್ತೆ, ಉಸಿರು ಕಟ್ಟದಂಗ ಆಗುತ್ತೆ, ಕುತ್ತಿಗೆ ಹೆಚ್ಚಿದಂಗ ಆಗುತ್ತೆ, ಕೆಟ್ಟ ಕನಸು ಬೀಳುತ್ತೆ, ಬೆಚ್ಚ ಬೀಳ್ತೀನಿ, ಎದುರಿಗೆ ಆಗುತ್ತೆ. ಕೆಲವ್ರಿಗೆ ರಾತ್ರಿ ಎಚ್ಚರ ಆಗುತ್ತೆ, ಕೆಲವ್ರು ರಾತ್ರಿ ಎಚ್ಚರ ಆಗಲ್ಲ. ಬೆಳಗ್ಗೆ ಆದ್ಮೇಲೆ ಗೊತ್ತಾಗುತ್ತೆ ರಾತ್ರಿ ಎಲ್ಲ ಕೆಟ್ಟ ಕನಸು ಬಿದ್ದಿತ್ತಲ್ಲಪ್ಪ ಅಂತ. ಬೆಳಗ್ಗೆ ಎದ್ದು ನಿಮ್ಗೊಂಥರ ಮೂಡೆಲ್ಲ ಊಟ ಆಗ್ಬಿಡುತ್ತೆ, ಈ ತರ ಆಗ್ಬಿಡ್ತಲ್ಲ ಆ ಕನಸು ಬಿದ್ದು ಅಂತ. ಸೊ ಇದೆಲ್ಲ ಕೆಟ್ಟ ಕನಸುಗಳಿಗೆ ಒಂದು ಪರಿಹಾರ ಬೇಕಲ್ವಾ? ಸೊ ಈ ಕೆಟ್ಟ ಕನಸುಗಳಿಗೆ ಪರಿಹಾರ ಏನು ಹಾಗೂ ಕಾರಣ ಏನು? ಮೊದಲನೇದಾಗಿ ಕಾರಣ ಡಿಸ್ಕಸ್ ಮಾಡೋಣ. 2 ಕಾರಣ ಇರುತ್ತೆ. ಅದ್ರಲ್ಲಿ ಮೊದಲನೇ ಕಾರಣ ಏನಪ್ಪಾ ಅಂದ್ರೆ ವಾಸ್ತು ದೋಷ. ನೀವು ಯಾವ ಮನೆಯಲ್ಲಿ ವಾಸ ಮಾಡ್ತಿದ್ರೆ, ನಿಮ್ಮ ಸ್ವಂತ ಮನೆ ಆಗಿರ್ಲಿ, ಬಾಡಿಗೆ ಮನೆ ಆಗಿರ್ಲಿ, ಲೀಸ್ ಮನೆ ಆಗಿರ್ಲಿ, ಅಥವಾ ನೀವು ಕೆಲಸ ಮಾಡೋ ಕಡೆಯಿಂದ ಕೊಟ್ಟಿರುವಂತಹ ಕ್ವಾರ್ಟರ್ಸ್ ಆಗಿರ್ಲಿ, ಎಲ್ಲಿ ಬೇಕಾದ್ರೆ ಆಗಿರ್ಲಿ, ಆ ಮನೆಯಲ್ಲಿ ವಾಸ್ತು ಚೆನ್ನಾಗಿಲ್ಲ ಅಂದ್ರೆ ನಿಮಗೆ 110% ನಿಮಗೆ ಕೆಟ್ಟ ಕನಸುಗಳು ಬಿದ್ದೇ ಬೀಳುತ್ತೆ. ಅದರಲ್ಲಿ ಏನೋ ಡೌಟೇ ಬೇಡ. ಕೆಟ್ಟ ಕನಸು ಬೀಳೋದಷ್ಟೇ ಅಲ್ಲ, ವಾಸ್ತು ಚೆನ್ನಾಗಿಲ್ಲ ಅಂದ್ರೆ ಆ ಮನೆಯಲ್ಲಿ ಏಳಿಗೆನೇ ಆಗಲ್ಲ, ಶುಭ ಕಾರ್ಯಗಳಾಗಲ್ಲ, ಮದುವೆಗಳು ಫಿಕ್ಸ್ ಆಗಲ್ಲ, ಮದುವೆ ಆದ್ರೆ ಮಕ್ಕಳಾಗಲ್ಲ, ಅಥವಾ ಗಂಡ ಹೆಂಡತಿ ಜಗಳ, ದುಡ್ದಿದ್ದೆಲ್ಲ ಲಾಸು, ಸಂಬಳ ಸಾಳೋದಿಲ್ಲ, ಬಿಸ್ನೆಸ್ ಲಾಸು, ಸಾಲ, ಅನಾರೋಗ್ಯ ಎಲ್ಲ ಇರುತ್ತೆ ಮನೆ ವಾಸ್ತು ಸರಿ ಇಲ್ಲ ಅಂತಂದಾಗ. ಅದನ್ನು ಹೊರತುಪಡಿಸಿ ಈ ತರ ಕೆಟ್ಟ ಕನಸುಗಳು ಬೀಳುವಂಥದ್ದು ಕೂಡ ಜಾಸ್ತಿ ಆಗುತ್ತೆ. ಸೊ ಅದರಿಂದ ವಾಸ್ತು ದೋಷವನ್ನ ಪರಿಹಾರ ಮಾಡ್ಕೊಳ್ಬೇಕು. ಯಾವುದೋ ಒಂದು ವಾಸ್ತು ಯಂತ್ರವನ್ನಾರು ಬರೆದು ಕೈಯಲ್ಲಿ ಬರೆದಿರುವಂತ ವಾಸ್ತು ಯಂತ್ರವನ್ನಾರು ದೇವ್ರ ಮನೇಲಿ ಇಟ್ಕೊಂಡು ಅಥವಾ ಎಲ್ಲ ಇಟ್ಕೊಂಡು ಪೂಜೆ ಮಾಡ್ಕೊಳ್ಬೇಕು. ಇಲ್ಲ ಅಂತಂದ್ರೆ ವಾಸ್ತು ಶಾಂತಿ ಹೋಮಗಳನ್ನು ಮಾಡಿಸ್ಕೋಬೇಕು. ಬಾಡಿಗೆ ಮನೆ ಅಂದಾಗ ವಾಸ್ತು ಶಾಂತಿ ಹೋಮಗಳು ಮಾಡೋದು, ಅಥವಾ ಸ್ವಂತ ಮನೆನೇ ಆಗಲಿ, ಆ ವಾಸ್ತು ಶಾಂತಿ ಹೋಮಗಳನ್ನ ಅಷ್ಟೆಲ್ಲ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಸಾಧ್ಯತೆಗಳು ಕಷ್ಟ. ವಾಸ್ತು ದೋಷದಿಂದ ನೆಗೆಟಿವ್ ಏನೋ ನಿಮಗೆ ಕೆಟ್ಟ ಸ್ವಪ್ನಗಳು ಬೀಳ್ತಿರೋದು ಅಷ್ಟೇ ಅಲ್ಲದೆ, ಎರಡನೇದಾಗಿ ಒಂದಿಷ್ಟು ಕೆಟ್ಟ ಶಕ್ತಿಗಳು ನೀವೇ ತಂದು ಏನೋ ಮನೆಯಲ್ಲಿ ಕೆಟ್ಟ ಕನಸುಗಳು ಬೀಳೋ ತರ ಮಾಡ್ಕೊಂತೀರ ನೀವು ಮಲಗಿದಾಗ. ಯಾಕೆಂದ್ರೆ ನೀವು ಹೊರಗೆ ಹೋಗ್ತೀರಾ, ಕೆಲಸಕ್ಕೋಸ್ಕರ ಹೊರಗೆ ಹೋಗ್ತಿರೋ, ಅಥವಾ ಬಿಸ್ನೆಸ್ ವ್ಯಾಪಾರ ಮಾಡಕ್ ಹೊರಗಡೆ ನಿಮ್ಮ ಅಂಗಡಿಗೆ ಹೋಗ್ತಿರೋ, ಫ್ಯಾಕ್ಟ್ರಿಗೆ ಹೋಗ್ತಿರೋ, ಕೆಲ್ಸಕ್ಕೆ ಹೋಗ್ತಿರೋ, ಹೆಂಗಸರುಗಳು ತರಕಾರಿ ತರಕ್ಕೆ ಹೋಗ್ತಿರೋ, ಊಟ ಮನೆಯಿಂದ ಹೊರಗೆ ಹೋದ್ಮೇಲೆ ನೀವು ಮನೆಯಿಂದ ಹೊರಗೆ ಹೋಗ್ಬೇಕಾಗಿರುವ ನಿಮ್ಮ ಫ್ರೆಶ್ನೆಸ್ ನೀವು ವಾಪಸ್ ಮನೆಗೆ ಬರ್ಬೇಕಾದ್ರೆ ಇರೋದಿಲ್ಲ. ಯಾಕಂದ್ರೆ ಒಂದಿಷ್ಟು ನೆಗೆಟಿವಿಟೀಸ್ ತಗೊಂಡ್ಬಿಟ್ಟಿರ್ತಾರೆ ನಿಮ್ಮ ಮನೆ ಒಳಗೆ ಬರ್ಬೇಕಾದ್ರೆ. ಅದರಿಂದ ನಮ್ಮ ಮನೆಯಲ್ಲಿ ಹಳೆ ಕಾಲದಲ್ಲೆಲ್ಲ ಹೇಳ್ತಿದ್ರು, ಈಗಲೂ ಹಳ್ಳಿ ಕಾಲದಲ್ಲಿ ಅಂದ್ರೆ ಕಾಲ್ ತೊಳ್ಕೊಂಡು ಒಳಗೆ ಬನ್ನಿ ಅಂತ. ಬಟ್ ಇವಾಗ ಕಾಲ್ ತೊಳ್ಕೊಂಡು ಒಳಗೆ ಬರುತ್ತಾ ಇಲ್ಲ ಯಾರು ಸಹ.
ದೊಡ್ಡ ದೊಡ್ಡ ಮನೆಗಳಿಂದ ಹಿಡಿದು ತೊಟ್ಟಿ ಮನೆಗಳು ಅಂತ ಮನೆ ಮಧ್ಯದಲ್ಲಿ ಒಳಗಡೆ ಏನೋ ತುಳಸಿ ಗಿಡ ಹಾಕ್ತಿದ್ರು, ಮೊನ್ನೆ ಮಳೆ ಬಂದಾಗೆಲ್ಲ ಒಳಗೆ ತೊಟ್ಟಿ ಮನೆ ಅಂತ. ಅಂತಹ ಮನೆಗಳಲ್ಲಿ ಇರಬೇಕಾದಂಥವರೆಲ್ಲ ಭಾರತೀಯರು ಇವತ್ತು ಚಿಕ್ಕದಾಗಿ ಆಗಿ 3 ಬೆಡ್ರೂಮ್ಸ್, 2 ಬೆಡ್ರೂಮ್ಸ್, ಸಿಂಗಲ್ ಬೆಡ್ರೂಮ್ಸ್, ಓಪನ್ ಕಿಚನ್, ಈಗ ಬರೀ ಹಾಲ್, ಒಂದು ರೂಮ್ ಅಷ್ಟೇ, ರೂಮ್ ವಿತ್ ಅಟ್ಯಾಚ್ಡ್ ಬಾತ್ರೂಮ್ ಅಷ್ಟೇ, ಏನಿದ್ರು ಅಷ್ಟರಲ್ಲೇ ಇದ್ದಾಗ ಎಲ್ಲಿ ಕಾಲು ತಳ್ಕೊಂಡು ಒಳಗೆ ಬರ್ತಕ್ಕಂಥದ್ದು. ಸೊ ಅದರಿಂದಾಗಿ ಆ ನೆಗೆಟಿವ್ ಎನರ್ಜೀಸ್ ಹೊರಗಡೆಯಿಂದ ಬರ್ತದೆ. ಹೆಂಗ್ ಬರ್ತದೆ? ನೀವು ಎಲ್ಲೊಂದು 3 ಎಸೆಸಿರೋ ಜಾಗ ದಾಟ್ಲೇಬೇಕು. ಮನೆಯಿಂದ ಹೊರಗೆ ಬಿದ್ರಿ ಅಂದ್ರೆ ನೀವು 3 ಎಸೆಸಿರೋ ಜಾಗ ದಾಟಿದಿರಿ ಅಂತಾನೆ ಅರ್ಥ. ಯಾಕೆಂದ್ರೆ ನಿಮ್ ರೋಡ್ ಎಲ್ಲೋ ಒಂದ್ ಕಡೆ ಜಾಯಿನ್ ಆಗುತ್ತೆ ಟಿ ಅಂತ, ಅದ್ರಲ್ಲಿ ಅಲ್ಲೊಂದು ಏನೋ ಒಂದು 3 ಎಸೆಸಿರೋ ಜಾಗನೇ. 3 ಎಸೆಸಿರೋ ಜಾಗ ಆದ ತಕ್ಷಣ ಏನಾಗುತ್ತೆ, ಅಲ್ಲೆಲ್ಲರೂ ಏನೋ ಒಂದು ಕೋಳಿ ಮಟ್ಟ ಹೊಡೆದಾಕಿರ್ತಾರೆ, ನೀವು ಅಳಿಸಿ ಏನೋ ದೃಷ್ಟಿ ತೆಗೆದಾಕಿರ್ತಾರೆ, ಮಠ ಮಂತ್ರ ತೆಗೆದಾಕಿರ್ತಾರೆ, ಏನೋ ಒಂದಿಷ್ಟು ತೆಗೆದಾಕಿರ್ತಾರೆ, 3 ಎಸೆಸಿರೋ ಜಾಗದಲ್ಲೇ ತೆಗೆದು ಹಾಕ್ಬಿಟ್ಟಿರ್ತಾರೆ. ನೀವು ಅಲ್ಲಿ ಪಾಸ್ ಆದ ತಕ್ಷಣ ಏನಾಗುತ್ತೆ, ನಿಮ್ಮ ಆರಾ ಸೂಕ್ಷ್ಮ ಶರೀರ ಬಹಳ ಇದಾಗಿರುತ್ತೆ. ಸೊ ನಿಮ್ಮನ್ನ ಹಿಡ್ಕೊಳುತ್ತೆ ನೆಗೆಟಿವ್ ಎನರ್ಜಿ. ಇಲ್ಲ ಒಂದು ಹಾಸ್ಪಿಟಲ್ ಮೂಲಕ ಪಾಸ್ ಆಗ್ತೀರಾ, ಒಂದು ಸ್ಮಶಾನದ ಮೂಲಕ ಪಾಸ್ ಆಗ್ತೀರಾ, ಎಲ್ಲೋ ಒಂದು ನೆಗೆಟಿವ್ ಎನರ್ಜೀಸ್, ಬಸ್ಸಲ್ಲಿ ಓಡಾಡ್ತೀರಾ, ಎಲ್ಲರ ಆರಾ ಅಲ್ಲಿ ತುಂಬಾ ಜನದ ನೆಗೆಟಿವ್ ಹೊರ ಇರುತ್ತೆ. ಆ ನೆಗೆಟಿವ್ ಹೊರ ಎಲ್ಲ ನಿಮ್ಮ ಸೂಕ್ಷ್ಮ ಶರೀರ ಸ್ವಲ್ಪ ನಿಮ್ದು ಏನೋ ಡಿಸ್ಟರ್ಬ್ ಆಗಿತ್ತು ಅಂದ್ರೆ ನಿಮ್ಮನ್ನ ಹಿಡ್ಕೊಳುತ್ತೆ ಆ ನೆಗೆಟಿವ್ ಎನರ್ಜಿ. ಸೊ ಬಸ್ ಹತ್ಬೇಕಾದ್ರೆ ಚೆನ್ನಾಗಿದೆ, ಇಳಿಬೇಕಾದ್ರೆ ಫುಲ್ ಒಂಥರ ಡಿಸ್ಟರ್ಬ್ ಆಗ್ಬಿಟ್ಟಿದ್ದೆ, ಏನೋ ಒಂಥರ ಆಗ್ಲಿಲ್ಲ ಹಂಗಾರೆ ಹೋಯ್ತಲ್ವ. ಸೊ ಅದರಿಂದ ನೆಗೆಟಿವ್ ಎನರ್ಜೀಸ್ ಎಲ್ಲಿ ಬೇಕಾದ್ರು ಹೆಂಗ್ ಬೇಕಾದ್ರು ನಿಮ್ಮ ಮನೆಯಿಂದ ಹೊರಗಡೆ ಹೋದ್ರೆ ಬೇಕಾದಷ್ಟು ನೆಗೆಟಿವ್ ಎನರ್ಜೀಸ್ ತಗೊಂಡೇ ಮನೆ ಒಳಗೆ ಬರೋದು. ಒಳಗೆ ಬಂದನ ಕಾಲ್ ತೊಳ್ಕೊಂಡೇನು ಒಳಗೆ ಬರಲ್ಲ ನೀವು, ಆಯ್ತಲ್ವಾ. ಏನೋ ಕಾಲ್ ತೊಳ್ಕೊಂಡು ಗಂಜಲ ಮೈ ಮೇಲೆ ಹಾಕೊಂಡು ಮನೆ ಒಳಗೆ ಬರ್ತೀರಿ ಅಂದ್ರೆ ಅದೊಂಥರ, ಹಂಗೆಲ್ಲ ಬರಲ್ಲ. ನೀವು ಸೀದಾ ಒಳಗೆ ಬರ್ತೀರಾ, ಮಲ್ಕೊಂತೀರಾ ಅಥವಾ ಊಟ ಮಾಡ್ತೀರಾ, ಏನೋ ವ್ಯವಹಾರಗಳು ಮಾಡ್ತೀರಾ. ಸೊ ಹೊರಗಿಂದ ಬಂದವರು ಹಂಗೆ ಸೀದಾ ಹೊರಗಿಂದ ಬಂದ ತಕ್ಷಣ ಏನಾಗುತ್ತೆ, ನೆಗೆಟಿವ್ ಎನರ್ಜೀಸ್ ಇಂದಾಗಿ ನಿಮಗೆ ತುಂಬಾ ಕೆಟ್ಟ ಕೆಟ್ಟ ಕನಸುಗಳು ಮನೆಯಲ್ಲಿ ಬಿದ್ದು ಅನ್ಕೊಂಡಾಗ ನೆಗೆಟಿವ್ಸ್ ತುಂಬಾ ಆಗ್ತಾ ಇರುತ್ತೆ. ಸೊ ಅದ್ರಲ್ಲಿ ವಿಡಿಯೋ ಡಿಸ್ಕ್ರಿಪ್ಷನ್ ಏನು ಮಂತ್ರ ಹಾಕಿರ್ತೀನಿ, ದಿನ ರಾತ್ರಿ ಮಲಗೋ ಮುನ್ನ ಕೈಕಾಲು ತೊಳ್ಕೊಂಡು ಒಂದು 9 ಬಾರಿ ಅದನ್ನು ಕೇಳಿಸ್ಕೊಂಡು ಮಲ್ಕೊಂಡ್ರೆ ನಿಮ್ಗೆ ಆ ಒಂದು ಕೆಟ್ಟ ಕೆಟ್ಟ ಕನಸುಗಳು ಬಿಡುವ ಪ್ರಮಾಣ ಕಡಿಮೆ ಆಗುತ್ತೆ. ಆ ವಿಶೇಷ ಪರಿಹಾರ ಏನಪ್ಪಾ ಅಂತಂದ್ರೆ, ಜನವರಿ 29ನೇ ತಾರೀಕು ಬುಧವಾರ ಅಮಾವಾಸ್ಯೆ ಪರ್ವ ದಿನದಿಂದು ನಾವು ನಿಮಗೋಸ್ಕರವಾಗಿ ಒಂದು ವಿಶೇಷವಾದಂತಹ, ಅಂದ್ರೆ ನಿಮ್ಮ ಎಲ್ಲ ಕೆಟ್ಟ ಕನಸುಗಳು ಏನು ಬೆಚ್ಚಿ ಬೀಳ್ತಾ ಇದ್ದೀರಲ್ಲ, ಆ ಕೆಟ್ಟ ಕನಸುಗಳು, ಹೆದರಿಕೆ, ಆ ಭಯದ ವಾತಾವರಣ ನಿವಾರಣೆ ಆಗಬೇಕು ಅಂತ ಸ್ವಪ್ನೇಶ್ವರಿ ಹೋಮ ಅಂತ ಒಂದು ವಿಶೇಷವಾದಂತಹ ಹೋಮವನ್ನು ಮಾಡ್ತಾ ಇದ್ದೇವೆ. ಆ ಸ್ವಪ್ನೇಶ್ವರಿ ಹೋಮ ಏನಿದೆಯಲ್ಲ, ಕೆಟ್ಟ ಕನಸನ್ನ ನಿವಾರಣೆ ಮಾಡಿ ಒಂದು ಒಳ್ಳೆ ಕನಸು ಬಂದ್ರೆ, ಆ ಕನಸು ನನ್ಸಾಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅನ್ನುವ ಆಸೆ ಇರುತ್ತಲ್ಲ ನಿಮ್ದು. ಉತ್ತಮವಾದಂತಹ ಸಂತೋಷದಾಯಕವಾದಂತಹ ಕನಸುಗಳು ಬೀಳು, ಅಥವಾ ಕನಸು ಬೇಡ, ಒಳ್ಳೆ ನಿದ್ದೆ ಬರೋ ರೀತಿಯಲ್ಲಾದ್ರೂ ಸ್ವಪ್ನೇಶ್ವರಿ ಮಂತ್ರ ಅಂತ ಬರುತ್ತೆ ನಮ್ಮಲ್ಲಿ. ಸೊ ಆ ಸ್ವಪ್ನೇಶ್ವರಿ ಮಂತ್ರದಿಂದ ಹೋಮ ಮಾಡ್ತೇವೆ. ಅಷ್ಟೇ ಅಲ್ಲ, ನಿಮ್ಮೆಲ್ಲರ ಕುದೃಷ್ಟಿ, ನಾನು ಆಗ್ಲೇ ಬುಡದಿಂದ ಈ ವಿಡಿಯೋ ಬುಡದಿಂದ ನಾನು ಹೇಳಿರುವಂತದ್ದು ಒಂದೇ, ಕುದೃಷ್ಟಿ, ಕೆಟ್ಟ ದೃಷ್ಟಿ, ಆ ಕೆಟ್ಟ ದೃಷ್ಟಿ ಪರಿಹಾರವಾಗ್ಲಿ ಅಂತ ನಾವು ಕುದೃಷ್ಟಿ ಪರಿಹಾರ ಹೋಮ ಅಂತ ಮಾಡಿ ವಿಶೇಷವಾದಂತಹ ಈ ಕೃಷ್ಣ ಕೀಲಕ ರತ್ನವನ್ನ ಕೊಡ್ತಾ ಇದ್ದೇವೆ. ಕುದೃಷ್ಟಿ ಪರಿಹಾರ ಮಂತ್ರ ಅಂತಲೇ ಆ ಮಂತ್ರ ಬರ್ತದೆ. ಆ ಮಂತ್ರದಿಂದಲೇ ಹೋಮವನ್ನು ಮಾಡಿ ಈ ಕೃಷ್ಣ ಕೀಲಕ ರತ್ನವನ್ನು ಎನರ್ಜೈಸ್ ಮಾಡ್ತೇವೆ. ಸ್ವಪ್ನೇಶ್ವರಿ ಮಂತ್ರ ಹಾಗೂ ಕುದೃಷ್ಟಿ ಪರಿಹಾರ ಮಂತ್ರದಿಂದ ಹೋಮ ಮಾಡಿ ಈ ಒಂದು ವಿಶೇಷವಾದಂತಹ ಕೃಷ್ಣ ಕೀಲಕ ರತ್ನವನ್ನ ಎನರ್ಜೈಸ್ ಮಾಡ್ರೆ. ಬರೀ ಅಷ್ಟೇ ಅಲ್ಲ, ನಾವು ಮಹಾ ವಾಸ್ತು ಶಾಂತಿ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ನಾನು ಆಗ್ಲೇ ಹೇಳಿದೆ, ಒಂದು ಮನೆಯಲ್ಲಿ ಕೆಟ್ಟ ಕೆಟ್ಟ ಕನ್ಸು ಬೀಳ್ತಾ ಇದೆ ಅಂತಂದಾಗ, ಅಥವಾ ಒಂದು ಮನೆಗೆ ಹೋದ ಮೇಲೆ ಬರೀ ಕೆಟ್ಟದಾಗ್ತಾ ಇದೆ, ಮನೆಯಲ್ಲಿ ದುಡ್ಡು ಉಳಿತಾ ಇಲ್ಲ, ಎಷ್ಟು ಸಂಪಾದನೆ ಮಾಡಿದ್ರು ಉಳಿತಾ ಇಲ್ಲ, ಕೆಲಸ ಕಳ್ಕೊಳ್ತಾ ಇದ್ದೀನಿ, ಹೊಸ ಕೆಲಸ ಸಿಗ್ತಾ ಇಲ್ಲ, ಬಿಸ್ನೆಸ್ ಆಗ್ತಾ ಇಲ್ಲ, ಮನೆಯಲ್ಲಿ ಶುಭ ಕಾರ್ಯ ಆಗ್ತಾ ಇಲ್ಲ, ಸಾಲಗಳು ತೀರ್ತಾ ಇಲ್ಲ, ಒಳ್ಳೆ ಆರೋಗ್ಯ ಬರ್ತಾ ಇಲ್ಲ, ಮನೆಯ ವಾಸ್ತು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಬಾಡಿಗೆ ಮನೆಗಳಲ್ಲಿ ನಾನು ಹೇಳ್ತೇನೆ, ಆದಷ್ಟು ಮನೆ ಖಾಲಿ ಮಾಡಿ ಇನ್ನೊಂದು ಮನೆಗೆ ಹೋಗ್ರಿ ಅಂತ. ಬಟ್ ಇನ್ನೊಂದು ಮನೆಗೆ ಹೋದ್ರು ಕೂಡ ಅಲ್ಲೂ ಅದೇ ಆಗಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಎಲ್ಲ ಕಡೆ ವಾಸ್ತು ಸಮಸ್ಯೆ ಇರುತ್ತಲ್ಲ. ಸೊ ಅದರಿಂದ ವಾಸ್ತು ಶಾಂತಿ ಹೋಮ ಅನ್ನುವಂಥದ್ದು ಹೋಗ್ಲಿ. ಬಾಡಿಗೆ ಮೇಲೆ ವಾಸ್ತು ಹೋಮನ ಅಂದ್ರೆ ಓನರ್ಗಳು ಒಪ್ಕೊಳ್ಳಲ್ಲ, ಅವಕಾಶ ತುಂಬಾ ಚಿಕ್ಕ ಜಾಗ, ಆರ್ಥಿಕ ಶಕ್ತಿ ಇರಲ್ಲ, ದುಡ್ಡಿಂದು ತುಂಬಾ ಖರ್ಚಾಗತ್ತೆ. ಸೊ ಇದೆಲ್ಲ ನೋಡಿದಾಗ ಒಂದು ಪರಿಹಾರ ಬೇಕಲ್ಲ, ಅದಕ್ಕೆ ನಾವೇ ನಿಮಗೋಸ್ಕರ ಮಹಾ ವಾಸ್ತು ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಬಹಳ ಪ್ರಮುಖವಾಗಿ ಈ ಒಂದು ವಿಶೇಷವಾದ ಕೃಷ್ಣ ಕೀಲಕ ರತ್ನವನ್ನ ಕುದೃಷ್ಟಿ ಪರಿಹಾರ ಹೋಮ, ಸ್ವಪ್ನೇಶ್ವರಿ ಹೋಮ, ಮಹಾ ವಾಸ್ತು ಶಾಂತಿ ಹೋಮ, ಸ್ವಯಂವರ ಪಾರ್ವತಿ ಹೋಮ, ಗುರು ಶಾಂತಿ ಶನಿ ಶಾಂತಿ ಸಹಿತ ಮಹಾ ನವಗ್ರಹ ಶಾಂತಿ ಹೋಮಗಳಲ್ಲಿ ಎನರ್ಜೈಸ್ ಮಾಡಿ ಈ ಕೃಷ್ಣ ಕೀಲಕ ರತ್ನ ನಿಮಗೆ ಕಳಿಸ್ಕೊಡ್ತೇವೆ. ನೀವೇನ್ ಮಾಡಬೇಕು ನೋಡಿ, ನೀವು ಎಲ್ಲಾ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದನ ಡೈಲಿ ಹಣೆಗೆ ಹಚ್ಕೊಂಡು ಈ ವಿಶೇಷವಾದಂತಹ ಕೃಷ್ಣ ಕೀಲಕ ರತ್ನವನ್ನ ನಿಮ್ಮ ಹಾಸಿಗೆಯಲ್ಲಿ ಇಟ್ಕೊಂಡು ಮಲ್ಕೊಳ್ಬೇಕು. ನೀವು ಬಳಸಿದನ್ನ ಇನ್ನೊಬ್ಬರಿಗೆ ಕೊಡಬಾರದು, ಇಷ್ಟು ಮಾತ್ರ ನೀವು ಗಮನಿಸ್ಕೊಂಡ್ರೆ ಆಯ್ತು. ಇದನ್ನ ತಗೊಂಡು ನಿಮ್ಮ ಹಾಸಿಗೆಯಲ್ಲಿ ನಿಲ್ಸಿಟ್ಕೊಂಡ್ರೆ ಚುಚ್ಚಿಬಿಡುತ್ತೆ, ಅದಕ್ಕೆ ನಾ ಜವಾಬ್ದಾರನಲ್ಲ. ಮತ್ತೆ ಹಿಂಗ್ ಮಲಗಿಸಿ, ಅದನ್ನ ನೀಟಾಗಿ ಹಿಂಗ್ ಮಲಗಿಸಿ, ಇದು ಕೆಳಗಡೆ ಹಾಸಿಗೆ ಇರ್ತದೆ, ಅದ್ರ ಮೇಲೆ ಕೃಷ್ಣ ಕೀಲಕ ರತ್ನ ಇರ್ತದೆ, ಇದ್ರ ಮೇಲೆ ಮತ್ತೆ ಹಾಸಿಗೆ ಹಾಸ್ಕೋಬಹುದು, ಒಂದು ಲೇಯರ್ ಚಾದ್ರ ಏನಾರು ಇಟ್ಕೊಳ್ಬಹುದು ನೀವು, ಆಯ್ತಾ. ರಗ್ ಬೆಡ್ಶೀಟ್ ಇರೋದ್ರ ಮೇಲೆ ಒಂದು ಇದು ಬರ್ಬೋದು, ಪರವಾಗಿಲ್ಲ. ಅಥವಾ ದಿಂಬಿನ ಕೆಳಗಡೆ ಇಟ್ಕೊಂಡ್ರು ಆಗತ್ತೆ, ಆಯ್ತಾ. ಇದನ್ನ ನೀವು ಇದ್ರ ಮೇಲೆ ನೀವು ಹಿಂಗ್ ಮಲ್ಕೊಂಡಾಗ ಏನಾಗುತ್ತೆ, ರಾತ್ರಿಯಿಂದ ಬೆಳಗ್ಗೆ ತನಕ ನಿಮ್ಮ ಬಾಡಿಯಲ್ಲಿ ಇರುವಂತ ಎಲ್ಲಾ
ನೆಗೆಟಿವ್ ಎನರ್ಜೀಸ್ ನಿವಾರಣೆ ಮಾಡುತ್ತೆ. ಆರಾ ಅಂತೀವಿ, ಆರಾ ಕ್ಲೆನ್ಸಿಂಗ್ ಅಂತ. ಸೂಕ್ಷ್ಮ ಶರೀರ ಅಂತ ಇರುತ್ತೆ. ಇದು ಮಾಮೂಲಿ ಶರೀರ, ಇದ್ರ ಮೇಲೆ ಮತ್ತೆ ಪುನಃ ನಿಮ್ಗೆ ಸೂಕ್ಷ್ಮ ಶರೀರ ಅಂತ ಇರುತ್ತೆ. ಯಾವಾಗ ಸೂಕ್ಷ್ಮ ಶರೀರ ಡಿಸ್ಟರ್ಬ್ ಆಗುತ್ತೆ ಅವಾಗ ನಮಗೆ ನೆಗೆಟಿವ್ ಎನರ್ಜೀಸ್ ಜಾಸ್ತಿ ಬರುತ್ತೆ. ನೀವು ಹೊರಗಡೆ ಹೋದಾಗ, ಹೊರಗಡೆ ಎಲ್ಲ ಓಡಾಡ್ಬೇಕಾದ್ರೆ, ಅಥವಾ ಲೇಡೀಸ್ ಒಂದು ಪೀರಿಯಡ್ಸ್ ಟೈಮ್ ಅಲ್ಲಿ ಇರಬಹುದು, ಅವಾಗೆಲ್ಲ ಸೂಕ್ಷ್ಮ ಶರೀರ ಡಿಸ್ಟರ್ಬ್ ಆಗಿರುತ್ತೆ. ಹೊರಗಡೆ ಎಲ್ಲ ಸಂಚಾರ ಮಾಡ್ಕೊಂಡು ಬಂದಿರ್ತಾರೆ, ಎಲ್ಲ ನೆಗೆಟಿವ್ ಎನರ್ಜೀಸ್ ಇಟ್ಕೊಂಡಿರುತ್ತೆ. ಅಥವಾ ಪುರುಷರೇ ಆಗಿರ್ಬೋದು, ಗಂಡಸರೇ ಆಗಿರ್ಬೋದು, ಮಕ್ಕಳು ದೊಡ್ಡವರು ಯಾರು ಬೇಕಾರಾಗಿರ್ಬಹುದು, ಹೊರಗಡೆ ಏನೋ ಒಂದು ಭಯ ಪಟ್ರು, ಒಂದು 3 ರಸ್ತೆ ಜಾಗದ ಏನೊಂದು ದಾಟ್ಬಿಟ್ರು, ಮತ್ತೊಂದೇನೋ ಆ ಹೆದರಿಕೆ ಭಯ ಇರುತ್ತಲ್ಲ, ಅದು ನಿವಾರಣೆ ಮಾಡ್ಬೇಕು. ಆ ನೆಗೆಟಿವ್ ಎನರ್ಜೀಸ್ ಎಲ್ಲ ನಿವಾರಣೆ ಮಾಡ್ಬೇಕು ಅಂದ್ರೆ ರಾತ್ರಿ ಮನೆಗೆ ಅಂದ್ರೆ ಸಂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರ್ತೀರಾ, ಮಕ್ಕಳು ಟ್ಯೂಷನ್ ಮುಗಿಸ್ಕೊಂಡ್ ಬರ್ತಾರೆ, ಅಥವಾ ಯಜಮಾನರು ಉದ್ಯೋಗದಿಂದ ಅಂಗಡಿಯಿಂದ ಏನೋ ಬರ್ತಾರೆ, ಕೈಕಾಲು ತೊಳ್ಕೊಂಡು ಒಂದ್ಸಲ ಕೂತ್ಕೊಂಡು ನಾನು ಹೇಳುವಂತ ಈ ವಿಡಿಯೋ ಅಂಡಲ್ಲಿ ಹೇಳುವಂತ ಮಂತ್ರಗಳನ್ನ ಒಂದು 9 ಬಾರಿ ಕೇಳಿಸ್ಕೊಂಡು, ಕೈಕಾಲು ತೊಳ್ಕೊಂಡು ಊಟ ತಿಂಡಿ ಮಾಡ್ಕೊಂಡೆಲ್ಲ ಮಲ್ಕೊಳ್ತಿರಲ್ಲ, ಮಲ್ಕೊಳ್ಳೋ ಮುಂದೆ ಮಂತ್ರ ಕೇಳಿಸ್ಕೊಳ್ತೀರಾ, ಮಂತ್ರ ಕೇಳಿಸ್ಕೊಂಡು ಮಲ್ಕೊಂತಿರಲ್ಲ, ಹಾಸಿಗೆಯಲ್ಲಿ ನೀವು ಇದನ್ನ ಇಟ್ಕೊಳ್ತಕ್ಕಂಥದ್ದು ಅತ್ಯಂತ ಶುಭಪ್ರದವಾಗಿರುತ್ತೆ. ಹಾಸಿಗೆಯಲ್ಲಿ ಈ ಕೃಷ್ಣಕೀಲಕ ರತ್ನವನ್ನ ನೀವು ಇಟ್ಕೊಂಡು ಮಲಗಿದಾಗ ಬೆಳಗ್ಗೆ ಒಳಗೆ ನಿಮ್ಮ ಏನು ಎಲ್ಲಾ ನೆಗೆಟಿವ್ ಎನರ್ಜಿ ಆರಾಸ್ ಎಲ್ಲ ಇದಾಗಿರುತ್ತೆ. ಅದು ಸ್ವಪ್ನೇಶ್ವರಿ ಹೋಮದಲ್ಲಿ ಎನರ್ಜೈಸ್ ಆಗಿರುತ್ತೆ. ಕೆಟ್ಟ ಕನ್ಸುಗಳು ಬೀಳಲ್ಲ, ಬೆಚ್ಚ ಬೀಳೋದಾಗೋದಿಲ್ಲ. ಸೊ ಇದೆಲ್ಲ ಸ್ವಲ್ಪ ನಿಮ್ಗೆ ಅನುಕೂಲ ಆಗುತ್ತೆ. ಇದ್ರ ಜೊತೆಗೆ ಇನ್ನೂ ಪ್ರಮುಖವಾಗಿ ಬೆಳಗ್ಗೆ ಎದ್ದಾಗ ಒಂದು ಫ್ರೆಶ್ ಆಗಿರುತ್ತೆ ಮೈಂಡ್. ಎದ್ದ ಸ್ನಾನ ಮಾಡ್ದ, ದೇವ್ರಿಗೆ ಒಂದು ಪೂಜೆನ ಮಾಡ್ದ, ಸ್ತೋತ್ರ ಇದೆ ಓಟ ಪಠನೆ ಮಾಡ್ಕೊಂಡ ನಿಮ್ಮ ಉದ್ಯೋಗಕ್ಕೋ, ಜಾಬ್ಗೋ, ಅಥವಾ ಬಿಸ್ನೆಸ್ಗೋ, ನಿಮ್ಮ ವ್ಯಾಪಾರ ವ್ಯವಹಾರಗಳು ಇಲ್ಲಿಂದ ನಿಮ್ಮ ಕೆಲಸದ ಮೇಲೆ ನೀವು ಹೋಗ್ಬೋದು. ನಿಮ್ ಕೆಲಸದ ಮೇಲೆ ರಾತ್ರಿ ಎಲ್ಲ ನೆಗೆಟಿವ್ ಎನರ್ಜಿಸ್ ಇದನ್ನ ಸಕ್ ಮಾಡಿರುತ್ತೆ. ಎಲ್ಲ ಫುಲ್ ನಿಮ್ಮ ನೆಗೆಟಿವ್ ಎನರ್ಜಿಸ್ ನಿವಾರಣೆ ಆಗುತ್ತೆ. ಹೋದ ವರ್ಷ ನಾನು ಇದನ್ನ ಕೊಟ್ಟಿದ್ದೆ. ಹೋದ ವರ್ಷ ತಗೊಂಡಿರ್ತಕ್ಕಂಥವ್ರಿಗೆಲ್ಲ ಅನುಭವಕ್ಕೆ ಬಂದಿರುತ್ತೆ ತುಂಬಾ ಚೆನ್ನಾಗಿ. ಹಾಗೂ 6 ತಿಂಗಳು 1 ವರ್ಷ ಆಗೋಯ್ತು ಅಂದ್ರೆ ಅದ್ರ ಪವರ್ ಡೌನ್ ಆಗಿರುತ್ತೆ. ಸೊ ಮತ್ತೆ ಪುನಃ ನೀವು ಈಕೆ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಂಡು ಇನ್ನೊಂದ್ಸಲ ಮತ್ತೊಂದು ತೆಗೆದುಕೊಳ್ಬಹುದು. ಅದು ಒಂದು ವಿಚಾರ ನೆನ್ಪಿಟ್ಕೊಳ್ಬೇಕು, ಒಬ್ಬರು ಬಳಸಿದ್ದನ್ನ ಮತ್ತೊಬ್ರು ಬಳಸುವಂಗಿಲ್ಲ. ಒಬ್ಬರ ಆರಾ ಇನ್ನೊಬ್ರು ಆರಾ ಡಿಫ್ರೆಂಟ್ ಆಗಿರುತ್ತೆ, ಬೇರೆ ಬೇರೆ ಇರುತ್ತೆ. ಸೊ ಅದರಿಂದ ಈಗ ಅಪ್ಪ ಬಳಸಿದರೆ ಅಂದ ತಕ್ಷಣ ಅದನ್ನೇ ಅಮ್ಮ ಬಳಸೋದಿರ್ಬೋದು, ಅಥವಾ ಗಂಡ ಬಳಸಿದ್ನ ಹೆಂಡತಿ ಬಳಸೋದಿರ್ಬೋದು, ಅಥವಾ ಇವರಿಬ್ಬರು ಬಳಸಿದ್ನ ಮಕ್ಕಳಿಗೆ ಕೊಡೋದಿರ್ಬೋದು. ಮಾಡಬಾರ್ದು. ಅಣ್ಣಂದು ತಮ್ಮನಿಗೆ, ತಮ್ಮಂದು ಅಣ್ಣನಿಗೆ, ಅಕ್ಕಂದು ತಮ್ಮನಿಗೆ, ತಮ್ಮಂದು ಅಕ್ಕನಿಗೆ, ಅಣ್ಣಂದು ತಂಗಿಗೆ, ತಂಗಿದು ಅಣ್ಣಂಗೆ, ಈ ತರ ಯಾವ್ದು ಸಹ ಮಾಡಬಾರದು. ಒಬ್ರು ಒಂದು ದಿವಸ ರಾತ್ರಿ ಇದ್ರ ಮೇಲೆ ಮಲಗಿದ್ರು ಅಂದ್ರೆ ಅವರ ಆರಾಗೆ ಇದು ಅಟ್ಯಾಚ್ ಆಗ್ಬಿಡುತ್ತೆ. ಸೊ ಅವರ ಆರಾ ಇದೀಗ ಏನು ಸೆಟ್ ಆಗೋದ್ರಿಂದಾಗಿ ಮತ್ತೆ ಇನ್ನೊಬ್ರು ಆರಾ ಆಗಿದ್ರೆ ಡಿಸ್ಟರ್ಬ್ ಆಗುತ್ತೆ, ಅದು ಉಲ್ಟಾ ಆಗ್ಬಿಡುತ್ತೆ. ಸೊ ಅದರಿಂದ ಆಗ್ಬಾರದು ಅಷ್ಟೇ. ಈ ಎಲ್ಲ ವಿಶೇಷವಾದಂತಹ ಹೋಮಗಳಿಗೆ ಸಂಕಲ್ಪ ಸೇವೆಗೆ ಹೆಸರು ಕೊಡ್ತಕ್ಕಂಥವ್ರು ಸ್ಕ್ರೀನ್ ಮೇಲೆ ಕಾಣುವಂತ ನಂಬರ್ಗೆ ದಯವಿಟ್ಟು ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸ ವಾಟ್ಸ್ಆಪ್ ಮಾಡ್ಕೊಳ್ಳಿ. ಲೈವ್ ಅಲ್ಲಿ ನಾವು ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇವೆ. ನಾನೇ ಖುದ್ದು ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡೋದು ನೀವು ನೋಡಬಹುದು ಸಹ ನೀವು. ಅದೇ ರೀತಿಯಲ್ಲಿ ಎಲ್ಲಾ ಹೋಮಗಳು ಸಹ ಲೈವ್ ಅಲ್ಲಿ ಇರುತ್ತೆ. ಎಲ್ಲಾ ಹೋಮಗಳಾಗೋದು ಲೈವ್ ಅಲ್ಲಿ ನೋಡ್ತೀರಾ. ಪ್ರಸಾದ ನಿಮಗೆ ನಾವು ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಟ್ಬಿಡ್ತೇವೆ. ಸೊ ಅದರಿಂದಾಗಿ ಸಂಕಲ್ಪ ಸೇವೆಗೆ ಬೇಗ ಹೆಸರು ಕೊಟ್ಕೊಳ್ಳಿ. ಹಾಗೂ ಈ ವಿಡಿಯೋ ಅಂಡರ್ ಬರ್ತಕ್ಕಂಥ ಮಂತ್ರವನ್ನು ಸಹ ದಿನ ಕೇಳಿಸ್ಕೊಳ್ತಾ ಇರಿ. ಎಲ್ಲರ ದೃಷ್ಟಿದೋಷ, ಮಾಟಮಂತ್ರ, ಅಥವಾ ಕೆಟ್ಟ ಸ್ವಪ್ನಗಳಿರ್ಬೋದು, ವಾಸ್ತುದೋಷ ಇರಬಹುದು, ಏನೇ ಸಮಸ್ಯೆಗಳಿರ್ಬೋದು, ಅದೆಲ್ಲವೂ ಸಹ ಪರಿಹಾರವಾಗ್ಲಿ, ಒಳ್ಳೇದಾಗ್ಲಿ. ಮುಂದುವರಿದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.